ಸೊ ಈ ಪೂರ್ತಿ ಮನೆ ಬಂದ್ಬಿಟ್ಟು 48 lakhs 48 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಎಲ್ಲ ನಿಮ್ಮ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿ ಫುಲ್ ಮಾಡ್ಕೊಂಡಿರೋದು. 2 ಕಾರ್ 3 ಕಾರ್ ನಿಂತ್ಕೋಬಹುದು, 3 ಕಾರ್ ನಿಂತ್ಕೋಬಹುದು. ಇದಕ್ಕೆ ಫುಲ್ ಕಂಪ್ಲೀಟ್ ಟೀ ಕೊಟ್ಟಿದೆ. ಓಕೆ, ಪೂಜಾ ರೂಮ್ ಬಂದ್ಬಿಟ್ಟು 3x4 ಇದೆ, 3x4 ಬರುತ್ತೆ. ಇಲ್ಲಿ ಏನೆಲ್ಲ ಮಾಡಿದೀರಾ? ಹ್ಯೂಜ್ ಸ್ಪೇಸ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ಡೋರ್ ಅಷ್ಟೇ ಕಂಪ್ಲೀಟ್ ಟೀ ಕುಡ್ ಅಲ್ಲೇ ಮಾಡಿರೋದು. ಇದು ದೊಡ್ಡದಾಗಿದೆ ಆಕ್ಚುಲಿ, ಸ್ಪೇಸ್ ತುಂಬಾ ದೊಡ್ಡದಿದೆ. ಇದು ವುಡನ್ ಸ್ಟೆಪ್ಸ್ ತರ ಬರುತ್ತೆ, ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ, ಇಲ್ಲಿವರೆಗೆ ಎಕ್ಸಾಕ್ಟ್ ಬರೀ ಕಿಚನ್ ಇಲ್ಲಿಂದ ತಗೊಂಡ್ರೆ ನೀವು 6x6 ಇದೆ. ಇಲ್ಲ ವಾಶ್ರೂಮ್ ಅಲ್ಲ ಇದು, ಆಕ್ಚುಲಿ ಇದು ಇದಕ್ಕೆ ಸ್ಟೋರ್ ರೂಮ್ ತರ. ಓಕೆ, ಇದು ಫ್ಲೋರ್ ಟು ಸೀಲಿಂಗ್ ತರ ಟೈಲ್ಸ್ ಇದೆ, 10 feet ಕಂಪ್ಲೀಟ್ ಇದೆ. ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಈಗ ಅಪ್ರಾಕ್ಸಿಮೇಟ್ ಇದು ಫಾರೆಸ್ಟ್ ಅಲ್ಲಿ ರಿಯಲ್ ಆಗಿ ತೆಗ್ದಿರೋದಂತೆ ಫೋಟೋ. ಸೊ ಅದು ನಮಗೆ ಫೋಟೋ ಸಿಗ್ತೀವಿ. ಈ ಮನೆ ನೋಡ್ಬಿಟ್ಟು ಇಲ್ಲಿ ಕೂಡ ಕೊಟೇಶನ್ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ತುಂಬಾ ಜನ ಪ್ಲಾನ್ ಮಾಡಿ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಮ್ಮ ಪ್ಯಾಕೇಜ್ ಸ್ಟಾರ್ಟ್ಸ್ ಫ್ರಮ್ 1575 ರೂಪಾಯಿಂದ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತೀನಿ. ಸೊ ಈ ಪ್ರಾಜೆಕ್ಟ್ ನೋಡ್ತಿರ್ಬೋದು, ಆ್ಯಕ್ಚುಲಿ 30-40 ಡೈಮೆನ್ಷನ್ ಕಟ್ಟಿರೋದು. G+1 ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಡೂಪ್ಲೆಕ್ಸ್ ಬಿಲ್ಡಿಂಗ್ ಕೂಡ. ಆ್ಯಕ್ಚುಲಿ ಇಂಡಿವಿಜುವಲ್ ಹೌಸ್ ಬರುತ್ತೆ, ತುಂಬ ಒಂಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕಟ್ಟಿದ್ದಾರೆ. ಸೊ ಈ ಪೂರ್ತಿ ಮನೆ ಬಂದ್ಬಿಟ್ಟು 48 lakhs 48 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ, 30-40 ಡೈಮೆನ್ಷನ್. ಸೊ ಇವ್ರ ಕಂಪನಿ ಹೆಸರು ಬಂದ್ಬಿಟ್ಟು RCC ಕನ್ಸ್ಟ್ರಕ್ಷನ್ಸ್ ಅಂತ. ಇವ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಪ್ರಾಜೆಕ್ಟ್ ನಾನು ತೋರಿಸ್ತಿರೋದು. ಇವ್ರದ್ದು ಸುಮಾರು ಬಿಲ್ಡಿಂಗ್ಸು ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಡೀತಾ ಇರುತ್ತೆ. ಸೊ ಮುಂದೆ ಕೂಡ ಫ್ಯೂಚರಲ್ಲಿ ಬರ್ತಾ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ. ಈ ಲೊಕೇಶನ್ ಕೂಡ ಅಷ್ಟೇ, ಒಂದು ಈ ಕಡೆ ನೋಡ್ತಿರ್ಬೋದು. ಸೊ ಈ ಕಂಪ್ಲೀಟ್ಲಿ ಇವಾಗ ಕೂಡ ಕನ್ಸ್ಟ್ರಕ್ಷನ್ ಆಗ್ತಿದೆ. ಈ ಏರಿಯಾಲಿ ಈ ಥರ ಒಂದು ಸೂಪರಾಗಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ, ಅದನ್ನೇ ನಿಮಗೆ ಲಿಮಿಟೆಡ್ ಟೈಮಲ್ಲಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ಒಳಗೆ ಹೋಗ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ಮನ್ನೇ ನೋಡ್ತಿರ್ಬೋದು, ರವಿ ಸರ್ ಅಂತ ಇದ್ದಾರೆ, RCC ಕನ್ಸ್ಟ್ರಕ್ಷನ್ ಕಡೆಯಿಂದ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅಂತ ಹೇಳ್ಬೋದು. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ಫುಲ್ ಇವರೇ ಹ್ಯಾಂಡಲ್ ಮಾಡಿರೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇವಾಗ ನಾವು ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಲೊಕೇಶನ್ ಅಂತ? ಸರ್ ಇದು ಕಿತ್ನಳ್ಳಿ ಅಂತ ದಾಸಂಪುರ ಹೋಬಳಿ ಬರುತ್ತೆ, ನಿಯರ್ ಟು ಮಾದನಹಳ್ಳಿ ಮತ್ತೆ ಮಾಕ್ಲಿ ಸೈಡ್ ಬರುತ್ತೆ ನಿಯರ್. ಸೂಪರ್ ಸರ್. ಇದು ಆಕ್ಚುಲಿ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಸರ್ ಇದು ಕಾಸ್ಟ್ ಬಂದ್ಬಿಟ್ಟು ಈಗ 52 ಇಂದ 53 lakhs ಕಂಪ್ಲೀಟ್ ಆಗಿದೆ. ಅದಕ್ಕೆ ಕಂಪ್ಲೀಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. ಸೂಪರ್ ಸರ್. ಇವಾಗ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಸೊ ಫ್ರಂಟ್ ಪಾರ್ಟ್ ನೋಡ್ತಾ ಇದೀವಲ್ಲ, ಇದು ಎಲ್ಲ ನಿಮ್ಮ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಎಲ್ಲ ಇನ್ಕ್ಲೂಡ್ ಆಗಿ ಫುಲ್ ಮಾಡ್ಕೊಂಡಿರೋದು ಸರ್. ಈಗ ಏನೇನು ವರ್ಕ್ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ವರ್ಕ್ ಎಲ್ಲ ನಾವೇ ಮಾಡಿರೋದು ಕಂಪ್ಲೀಟ್. ಸೂಪರ್ ಸರ್. ಎಲಿವೇಶನ್ ಅಲ್ಲಿ ಏನೇನು ಮಾಡಿರಾ ಅದು ಸ್ವಲ್ಪ? ಎಲಿವೇಶನ್ ಈಗ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಮಾಡಿಸಿದೀವಿ. ಅದಾದ್ಮೇಲೆ ಈಗ ಟೆಕ್ಸ್ಚರ್ ಪೇಂಟ್ ಬಂದಿದೆ, ಇಲ್ಲಿ ಈ ಸೈಡ್ ಟೆಕ್ಸ್ಚರ್ ಪೇಂಟ್ ಬಂದಿದೆ. ಮತ್ತೆ ಇದು ಗ್ರೂ ಕಟಿಂಗ್ಸ್ ಎಲ್ಲ ಇದು ಮಾಡಿಸಿದ್ವಿ, ಅದೆಲ್ಲ ಬ್ರೌನ್ ಕಲರ್ ಮಾಡಿದೀವಲ್ಲ ಅದು. ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದೀವಿ, 4 ವೇ ಮತ್ತೆ 2 ways ಎಲ್ಲ ಬರುತ್ತೆ, 3 ways ಬರುತ್ತೆ. ಇದು 30-40 ಡೈಮೆನ್ಷನ್? 30-42 ಡೈಮೆನ್ಷನ್ ಬರುತ್ತೆ. ಓಕೆ. ಸೊ ಇದು ಆಲ್ಮೋಸ್ಟ್ ಅದರಲ್ಲಿ 30-40 ನಾವು ಕನ್ಸ್ಟ್ರಕ್ಷನ್ ಮಾಡಿರೋದು. ಸೂಪರ್ ಸರ್. ಎಷ್ಟು ಮಂತ್ಸ್ ಕಂಪ್ಲೀಟ್ ಆಗಿದೆ ಸರ್ ಇದು ಕನ್ಸ್ಟ್ರಕ್ಷನ್? ಅಪ್ರಾಕ್ಸಿಮೇಟ್ ಒಂದು 12 months ಒಳಗಡೆ. 12 months ಒಳಗೆ ಆಗಿದೆ. ಓಕೆ ಸರ್. ಸೊ ಎಂಟ್ರೆನ್ಸ್ ನೋಡ್ತಿರ್ಬೋದು, ಗೇಟ್ ಇದೆಲ್ಲ ಯಾವ ಮೆಟೀರಿಯಲ್ ಯೂಸ್? ಇದು MS ಬರುತ್ತೆ ಸರ್. MS ಬರುತ್ತೆ. ಓಕೆ. ಸೊ ಗೇಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಒಳಗಡೆ ಒಂದು ಕಾರ್ ಈಸಿಯಾಗಿ ಪಾರ್ಕ್ ಮಾಡ್ಬೋದು? 100% ಸರ್. 2 ಕಾರ್ಸ್ 2 ಕಾರ್ ಪಾರ್ಕ್ ಮಾಡ್ಕೋಬಹುದು ಆರಾಮಾಗಿ. ಇಲ್ಲೊಂದು ಗೇಟು ಮತ್ತೆ ಇಲ್ಲೊಂದು ಗೇಟ್. ಇದು ನಾರ್ಮಲ್ ಆಗಿ ಓಡಾಡಕ್ಕೆ ಅಂತ ಪ್ರೊವೈಡ್ ಮಾಡಿದೀವಿ, ಸ್ಟೆಪ್ಸ್ ಎಲ್ಲ ಪ್ರೊವೈಡ್ ಮಾಡಿ. ಈಗ ಕೆಳಗಡೆ ಡ್ರೈನ್ ಮಾಡ್ಬಿಟ್ಟು ಈಗ ರ್ಯಾಂಪ್ ಮಾಡಿ ಇಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಓಕೆ. ಸೊ ಇಲ್ಲಿ ಕಂಪ್ಲೀಟ್ ಆರಾಮಾಗಿ ಒಳಗಡೆ ಹೋಗ್ಬೋದು ಒಬ್ರು. ಸೊ ಮೇನ್ ನೋಡ್ಬೋದು, ಪಾರ್ಕಿಂಗ್ ಏರಿಯಾ ಅಂತೂ ಸೂಪರ್ ಆಗಿದೆ. ಆಲ್ಮೋಸ್ಟ್ ಒಂದು 2 ಕಾರ್ 3 ಕಾರ್ ನಿಂತ್ಕೋಬಹುದು. 3 ಕಾರ್ ನಿಂತ್ಕೋಬಹುದು. ಬೈಕ್ಸ್ ಎಲ್ಲ ಆರಾಮಾಗಿ ಒಂದು 3-4 ಬೈಕ್ಸ್ ನಿಂತ್ಕೋಬಹುದು ಆರಾಮಾಗಿ, ಪಾರ್ಕಿಂಗ್ ಮಾಡ್ಬೋದು. ಸಂಪ್ ಕೂಡ ಇದೆ, ಇಲ್ಲಿ ಸಂಪ್ ಇದೆ. ಎಷ್ಟು ಲೀಟರ್ಸ್ ಬರುತ್ತೆ ಸರ್? ಅದು ಅರೌಂಡ್ 10 to 12 ಲೀಟರ್ಸ್ ಇದೆ ಸಂಪು ಕಂಪ್ಲೀಟ್. ಇದು ಇಲ್ಲಿ ಬೋರ್ ಬರುತ್ತೆ. ಸೊ ನೀರೆಲ್ಲ ಕೆಪಾಸಿಟಿ ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ವಾಟರ್ ಏನೋ ಪ್ರಾಬ್ಲಮ್ ಇಲ್ಲ. ಓಕೆ. ಇಲ್ಲಿ ಟೈಲ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದೀರಾ? ಟೈಲ್ಸ್ ಎಲ್ಲ ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ. ಸೊ ಎಲ್ಲ ಇಲ್ಲಿ ಈ ಸೈಡು ಮತ್ತೆ ಆ ಸೈಡ್ ಪ್ಯಾಸೇಜ್ ಸೈಡ್ ಎಲ್ಲಾನು ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್. ಸೊ ಸೆಟ್ ಪ್ಯಾಕ್ ಅಲ್ಲಿ ಬಿಟ್ಟಿರಲ್ಲ? ಆ ಸೆಟ್ ಪ್ಯಾಕ್ಸ್ ಇದೆ ಅಲ್ಲಿ 2 feet 2.5 feet ಇದೆ. ಸೂಪರ್. ಆಲ್ಮೋಸ್ಟ್ ಕಂಪ್ಲೀಟ್ ಎರಡು ಸೈಡ್ ಇದೆ, ಎಲ್ ಶೇಪ್ ಇದೆ, ಕಂಪ್ಲೀಟ್ ಎಲ್ ಶೇಪ್ ಬರುತ್ತೆ. ಎಲ್ ಶೇಪ್ ಬರುತ್ತೆ. ಓಕೆ. ಎಷ್ಟು ಪಿಲ್ಲರ್ಸ್ ಟೋಟಲ್ ಇದೆ ಸರ್ ಇಲ್ಲಿ? ಟೋಟಲ್ 12 ಪಿಲ್ಲರ್ಸ್ ಇದೆ. 12 ಪಿಲ್ಲರ್ಸ್ ಬರುತ್ತೆ. ಓಕೆ. ನೆಕ್ಸ್ಟ್ ಸೇಫ್ಟಿ ಕೂಡ ಅದು ಹಾಕಿದ್ದಾರೆ, ಮತ್ತೆ ಅಲ್ಲಿ ಕೂಡ ಒಂದು ಟ್ಯಾಪ್, ಇದು ಕಾರ್ ವಾಷಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಪ್ರೊವೈಡ್ ಮಾಡಿದ್ದೀರಾ? ಮತ್ತೆ ಎಲೆಕ್ಟ್ರಿಕ್ ಗಾಡೀಸ್ ಏನಾದ್ರು ಇದ್ರೆ ಸಾಕೆಟ್ಸ್ ಏನಾದ್ರು? ಸಾಕೆಟ್ಸ್ ಎಲ್ಲ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್. ಚಾರ್ಜಿಂಗ್ ಎಲ್ಲ ಅಲ್ಲಿ ಸಾಕೆಟ್ಸ್ ಇದೆ. ಸೊ ಮೇನ್ ಸಪ್ಲೈ ಅಲ್ಲೇ ಬರುತ್ತೆ? ಮೇನ್ ಸಪ್ಲೈ ಅಲ್ಲಿದೆ. ಓಕೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೇಲೆ ಇದು ಟೈಲ್ಸ್ ಕ್ಲಾಡಿಂಗ್ ಮಾಡಿರೋದು ಕಂಪ್ಲೀಟ್. ಓಕೆ. ಅವರು ಆಸ್ ಪರ್ ಈಗ ಏನು ಕ್ಲೈಂಟ್
ಏನು ಸೆಲೆಕ್ಟ್ ಮಾಡಿದಾರಲ್ಲ ಟೈಲ್ಸು ಅದೇ ಟೈಲ್ಸ್ ನಾವು ಈಗ ಪ್ರಿಫರ್ ಮಾಡಾಗಿರೋದು. ಓಕೆ. ಮತ್ತೆ ಬೀಡಿಂಗ್ ಎಲ್ಲ ಹಾಕಿದೀವಿ, ವಿಂಡೋಸು ಮತ್ತೆ ಮೇನ್ ಡೋರ್ಸ್ಗೆಲ್ಲಾನು. ಓಕೆ. ಸೊ ಆಲ್ರೆಡಿ ಒನ್ ಕೋಟ್ ಎಲ್ಲ ಪಾಲಿಶ್ ಆಗಿದೆ, ಕಂಪ್ಲೀಟ್ ಫುಲ್ ನೀವು ನೋಡ್ಬೋದು ಬೇಕಾದ್ರೆ ಇಲ್ಲೆಲ್ಲ ಒನ್ ಕೋಟ್ ಪಾಲಿಶ್ ಆಗಿದೆ, ಇನ್ನು ಸೆಕೆಂಡ್ ಕೋಟ್ ಎಲ್ಲ ಪಾಲಿಶ್ ಮಾಡಬೇಕು. ಈ ಡೋರ್ ಎಲ್ಲಾನು ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ಇದೆಲ್ಲ ಯಾವ ಮೆಟೀರಿಯಲ್ ಬಂದಿದೆ? ಇದು ಟೀ ಕುಡ್ ಸರ್, ಇದು ಟೀ ಕುಡೇ ಬರುತ್ತೆ ಇದು. ಇದಕ್ಕೆ ಫುಲ್ ಕಂಪ್ಲೀಟ್ ಟೀ ಕುಡ್ ಇದೆ. ಓಕೆ. ಡೋರು ಮತ್ತೆ ಡೋರ್ ಫ್ರೇಮ್ಸ್ ಎಲ್ಲ ಒನ್ ಕೋಟ್ ಪಾಲಿಶ್ ಆಗಿ ಫುಲ್ ಕಂಪ್ಲೀಟ್ ಟೀ ಕುಡ್ ಅಲ್ಲೇ ಮಾಡಿರೋದು. ಇದು ವಿಂಡೋಸ್, ಶಟರ್ಸ್ ಮತ್ತೆ ಫ್ರೇಮ್ಸ್ ಎಲ್ಲಾನು ಟೀ ಕುಡ್ ಅಲ್ಲೇ ಮಾಡಿ. ಎಲ್ಲ ಟೀ ಕುಡೇ ಬರುತ್ತೆ. ಇದು ಎಷ್ಟು ಲೆಂತ್ ಇದೆ? ಇದು 4x4 ಇದೆ ಸರ್. 4x4 ಬರುತ್ತೆ. ಅದ್ರಲ್ಲಿ ಕೂಡ ನೋಡ್ಬೋದು ಸೈಡ್ ಅಲ್ಲಿ ಒಂದು ಈ ಕಡೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್, ಇಲ್ಲೊಂದು ಬಾರ್ಡರ್. ಇದು ಗ್ರಾನೈಟ್ ಬೀಡಿಂಗ್ ಅಂತಾರೆ ಇದಕ್ಕೆ, ಗ್ರಾನೈಟ್ ಬೀಡಿಂಗ್. ಯಾಕಂದ್ರೆ ಇದು ಫುಲ್ ಕಂಪ್ಲೀಟ್ ಬರೀ ಟೈಲ್ಸ್ ಹಾಕಿದ್ರೆ ಲುಕ್ ಇರಲ್ಲ. ಓಕೆ. ಸೊ ನಾವು ಗ್ರಾನೈಟ್ ಬೀಡಿಂಗ್ ಹಾಕಿದ್ರೆ ಇದು ಲುಕ್ ವೈಸ್ ಚೆನ್ನಾಗಿರುತ್ತೆ, ಮತ್ತೆ ಇಲ್ಲಿ ಒಳಗಡೆ ಸೇಫ್ಟಿನೂ ಇರುತ್ತೆ. ಸೊ ಹಂಗಾಗಿ ನಾವು ಪ್ರೊವೈಡ್ ಮಾಡಿದ್ವಿ. ಸೂಪರ್ ಸರ್. ನೆಕ್ಸ್ಟ್ ಇದೇ ತರನೇ ಇಲ್ಲೂ ಪ್ರೊವೈಡ್ ಮಾಡಿದ್ವಿ. ಓಕೆ. ಬೇಕಾದ್ರೆ ನೀವು ಬ್ಯಾಕ್ ಸೈಡ್ ಇಂದ ಲುಕ್ ವೈಸ್ ನೋಡಬಹುದು, ಸ್ವಲ್ಪ ಬ್ಯಾಕ್ ಹೋಗಿ ಕಂಪ್ಲೀಟ್ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಹೌದು, ಅದೊಂಥರ ಹೈಲೈಟ್ ಆಗಿ ಕಾಣುತ್ತೆ. ಹೈಲೈಟ್ ಇದೆ ಮಧ್ಯದಲ್ಲಿ, ಹೈಲೈಟ್ ಬಾರ್ಡರ್. ಮತ್ತೆ ಏನೋ ಕನೆಕ್ಷನ್ಸ್ ಎಲ್ಲಾನು ಫ್ರಂಟ್ ಎಲಿವೇಶನ್ದು ಮತ್ತೆ ಸ್ಟೆಪ್ಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಯಾವ ಮೆಟೀರಿಯಲ್ ಯೂಸ್ ಮಾಡಿರಾ? ಇದು GM ಸರ್. GM ಬರುತ್ತೆ. ವೈರ್ಸ್ GM ಗೋಲ್ಡ್ ಬರುತ್ತೆ. ಸಿಮೆಂಟ್ ಎಲ್ಲ ಯಾವುದು? ಸಿಮೆಂಟ್ ಬಿರ್ಲಾನೇ ಸರ್. ಬಿರ್ಲಾನೇ ಬರುತ್ತೆ. ಬಿರ್ಲಾ, ರಾಮ್ಕೋ. ರಾಮ್ಕೋ ಬಿರ್ಲಾ ಯೂಸ್ ಮಾಡಿದ್ದೀರಾ. ಓಕೆ. ಸೊ ಇವಾಗ ನೆಕ್ಸ್ಟು ಮನೆ ಒಳಗೆ ಕೂಡ ಹೋಗಿ ನೋಡೋಣ ಯಾವ ಥರ ಹೆಂಗಿದೆ ಅಂತ. ಸೊ ಎಂಟ್ರೆನ್ಸ್ ಡೋರ್ ಎಷ್ಟು ಹೈಟ್ ಅಂದ್ರೆ ಇದು ಒಂದು 6 ಫೀಟ್ 7 ಫೀಟ್ ಇದೆ. 7 ಫೀಟ್ ಇದೆ. ಓಕೆ. ಸೊ ಇದು ಪ್ಯಾಟ್ರನ್ ಎಲ್ಲ ಅವರೇ ಚೂಸ್ ಮಾಡಿದ್ರೆ ಅಥವಾ ನೀವು ಸಜೆಸ್ಟ್ ಮಾಡಿದ? ಪ್ಯಾಟ್ರನ್ ಫಸ್ಟ್ ನಾರ್ಮಲ್ ಅಲ್ಲಿ ನಾವು ಸೆಲೆಕ್ಷನ್ಗೆ ಅಂತ ಹೋದಾಗ ಒಂದು 4-5 ಆಪ್ಷನ್ಸ್ ತೋರಿಸಿದ್ವಿ. ಅದರಲ್ಲಿ ಕ್ಲೈಂಟ್ ಒಂದು 2-3 ಸೆಲೆಕ್ಟ್ ಮಾಡಿದಾಗ ಇದು ಬೆಸ್ಟ್ ಅಂತ ನಾವು ಅವರು ಡಿಸೈಡ್ ಮಾಡಿರೋದು. ಮತ್ತೆ ಇದು ಫಿಕ್ಚರ್ಸ್, ಬ್ರಾಸ್ ಫಿಟ್ಟಿಂಗ್ಸ್ ಎಲ್ಲ. ಓಕೆ. ಸೊ ಇವಾಗ ಮನೆ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದೀವಿ. ಇದು ಒಂದು ಆಕ್ಚುಲಿ ಬಂದ್ಬಿಟ್ಟು ಒಂದು ಯೂಜ್ ಆಲ್ ಸ್ಪೇಸ್ ಅಂತ ಹೇಳ್ಬೋದು. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು 11x13 ಇದೆ. 11x13 ಯೂಸ್ ಸ್ಪೇಸ್ ಇದೆ. ಈ ಸೈಡ್ ಎಲ್ಲ ಟಿವಿ ಯೂನಿಟ್, ಈ ಸೈಡ್ ಎಲ್ಲ ಈಗ ಈ ಸೈಡ್ ಫುಲ್ ಕಂಪ್ಲೀಟ್ ಟಿವಿ ಯೂನಿಟ್ ಎಲ್ಲ ಬರುತ್ತೆ. ಓಕೆ. ಸೊ ನಾವು ವಿಂಡೋಸ್ ಎಲ್ಲ UPVC ಯೂಸ್ ಮಾಡಿದೀವಿ. ಸೊ ಈಗ ಒಂದ್ ಕಡೆ ಮಸ್ಕಿಟೋ ಮೆಶ್ ಬರುತ್ತೆ. ಮಸ್ಕಿಟೋ ಮೆಶ್ ಬರುತ್ತೆ ಒಂದ್ ಸೈಡ್. ಸೂಪರ್ ಸರ್. ಪೇಂಟ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್ ಇದರಲ್ಲಿ? ಪೇಂಟ್ಸ್ ಏಷ್ಯನ್ ಬರುತ್ತೆ, ಟ್ರ್ಯಾಕ್ಟರ್ ಎಮಿಷನ್. ಏಷ್ಯನ್ ಬರುತ್ತೆ. ಓಕೆ, ಅದೇ ಯೂಸ್ ಮಾಡಿರೋದು. ಸೂಪರ್ ಸರ್. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಆ ಕಡೆನೂ ಒಂದು ಸ್ಪೇಸ್ ಇದೆ, ಈ ಕಡೆ ವಿಂಡೋ ಸ್ಪೇಸ್ ಇದೆ, ಈ ಕಡೆ ವಿಂಡೋ ಸ್ಪೇಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಮಧ್ಯ ಒಂದು ಡಿವೈಡರ್ ತರ ಇದು ಮಾಡಿದಿರಲ್ಲ. ಇದು ಆಕ್ಚುಲಿ ಈಗ ಇಂಟೀರಿಯರ್ ವರ್ಕ್ ಮಾಡಬೇಕು, ವುಡ್ ವರ್ಕ್ ಮಾಡಬೇಕು ಅವರು ಪ್ಲಾನ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಒಂದು 3 ಫೀಟ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದೀವಿ ವಾಲ್. ಓಕೆ ಸರ್. ಇನ್ನು ಪೂಜಾ ರೂಮ್ ಬಂದ್ಬಿಟ್ಟು 3x4 ಇದೆ. 3x4 ಬರುತ್ತೆ. ಇಲ್ಲಿ ಏನನ್ನೆಲ್ಲ ಮಾಡಿದೀರಾ? ಇಲ್ಲಿ ವಾಲ್ ಟೈಲ್ಸ್ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಫುಲ್ ಮಾಡಿದೀವಿ. ಜೊತೆಗೆ ಇದು ಗೋಲ್ಡನ್ ಕಲರ್ ಬೀಡಿಂಗು. ಓಕೆ. ದೇವ್ರ ಫೋಟೋ ಅವ್ರಿಗೆ ಯಾವ್ದು ಬೇಕು ಅಂತ ಹೇಳಿದಾರೋ ಅದನ್ನ ನಾವು ಆರ್ಡರ್ ಮಾಡಿ ತರಿಸಿದ್ವಿ. ಸೂಪರ್ ಸರ್. ಓಕೆ. ಇನ್ನು ಕಿಚನ್ ಏರಿಯಾದಲ್ಲೂ ಅಷ್ಟೇ ವಾಲ್ ಡಾಟಿಂಗ್ ಫುಲ್ ಕಂಪ್ಲೀಟ್ ಹಾಕಿದೀವಿ. ಯೂಸೇಬಲ್ ಮತ್ತೆ ಏನೇನು ಪಾಯಿಂಟ್ಸ್ ಬೇಕು ಎಲ್ಲಾನು ಪ್ರತಿಯೊಂದು ಕೊಟ್ಟಿದ್ದೀವಿ. ಇದು UPVC ವಿಂಡೋಸ್ ಎಲ್ಲ ಫುಲ್ ಪ್ರೊವೈಡ್ ಮಾಡಿದ್ದೀವಿ. 4x4 ಇದೆ ಸೈಜ್. ಇದು ಟೈಲ್ಸ್ ಬರುತ್ತಲ್ಲ? ಟೈಲ್ಸ್ ಬರುತ್ತೆ. ಸೊ ಆಕ್ಚುಲಿ ಬಂದ್ಬಿಟ್ಟು ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ಯಾವ್ದು ಸರ್ ಇದು ರೈಲಿಂಗ್ಸ್ ಅಲ್ಲ? ಇದು ರೈಲಿಂಗ್ಸ್ ಬಂದ್ಬಿಟ್ಟು MS ರೈಲಿಂಗ್ಸ್ ಯೂಸ್ ಮಾಡಿರೋದು ಆಕ್ಚುಲಿ. ಬಟ್ ಏನಂತ ಅಂದ್ರೆ ಕ್ವಾಲಿಟಿ ವೈಸ್ ಎಲ್ಲ MS ಏನ್ ಬರುತ್ತೆ. ಸೊ ಆ ಡಿಸೈನ್ ಅಲ್ಲಿ ಬಾಕ್ಸ್ ಶೇಪ್ ಅಲ್ಲಿ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡಿರೋದು. ಇದು ಲಪೋತ್ರ ಯೂಸ್ ಮಾಡಿದೀವಿ. ಎಷ್ಟು ಥಿಕ್ನೆಸ್ ಸರ್ ಇದು? ಇದು ಥ್ರೆಡ್ ಬಂದ್ಬಿಟ್ಟು 10 ಇಂಚಸ್ ಇದೆ. ರೈಸರ್ ಬಂದ್ಬಿಟ್ಟು ನಾವು ಗ್ರಾನೈಟ್, ಆಕ್ಚುಲಿ ಗ್ರಾನೈಟ್ ಅಲ್ಲಿ ಯೂಸ್ ಮಾಡೋಣ ಅಂತ ಹೇಳಿದ್ವಿ, ಬಟ್ ಅವರು ಟೈಲ್ಸ್ ಅಲ್ಲಿ ಹಾಕೋಣ ಅಂತ ಹೇಳಿ ಟೈಲ್ಸ್ ಅಲ್ಲಿ ಯೂಸ್ ಮಾಡಿದೀವಿ. ಅದು 6 ಇಂಚ್ ಇದೆ. ಸೂಪರ್ ಸರ್. ಇದು ಮತ್ತೆ ಫ್ರಂಟ್ ಆಕ್ಚುಲಿ ಮೇನ್ ಇದು ಆಕ್ಚುಲಿ ಬಂದ್ಬಿಟ್ಟು ಫ್ರಂಟ್ ಈಗ ಅವ್ರ ಮನೆ ಎಂಟ್ರೆನ್ಸ್ ಗೆ ಇದೇ ಮೇನ್ ವಾಲ್ ಬರೋದು. ಈಗ ಸ್ಟೇರ್ ಕೇಸ್ ಎಂಟ್ರೆನ್ಸ್ ಆಗಿದೆ ತಕ್ಷಣ ಲ್ಯಾಂಡಿಂಗ್ ವಾಲ್ ಇದೆ ಬರೋದು. ಸೊ ಇದು ಹೈಲೈಟ್ ವಾಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇದು ಈ ತರ ಆರ್ಸಿನ್ ಬೇಕು ಅಂತ ಹೇಳಿದ್ರು. ಓಕೆ. ಆರ್ಸಿದು ಒಂದು ವಾಸ್ತು ಪ್ರಕಾರ ಎಷ್ಟೊಂದನ್ನ ಥಿಂಕ್ ಮಾಡ್ತಾರೆ. ಹೌದು, ವಾಸ್ತು ಪ್ರಕಾರನೇ ಈಗ ವಾಲ್ ಇದು ಆರ್ಸಿನ್ ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಇದನ್ನ ಪ್ರೊವೈಡ್ ಮಾಡಿ, ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ತರ ಬರುತ್ತೆ ಇದು ಕಂಪ್ಲೀಟ್. ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡಿ ಡಿಸೈನ್ ಅಡ್ಜಸ್ಟ್ ಮಾಡಿದೀವಿ. ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಸೂಪರ್ ಆಗಿರೋ ಒಂದು ವಾಲ್ ಇಟ್ಕೊಟ್ಟು ಕೆಳಗಡೆ ಏನ್ ಬಂದಿದೆ ಅದೇ ಸೇಮ್ ಪ್ಯಾಟರ್ನ್ ಬಂದಿದೆ. ಓಕೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕಿಚನ್ ಗೆ ನೋಡಿ ಇದು ಅಲ್ಯೂಮಿನಿಯಂ ಯೂಸ್ ಮಾಡಿದೀವಿ. ಟಿಂಟೆಡ್ ಗ್ಲಾಸ್ ತರ ಇದೆಯಲ್ಲ ಅದು? ಆ ಟಿಂಟೆಡ್ ಗ್ಲಾಸ್ ಆಗಿರೋ, ಯಾಕಂದ್ರೆ ಸೇಫ್ಟಿ ಪರ್ಪಸ್ ಇರಲಿ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಟಿಂಟೆಡ್ ಯೂಸ್ ಮಾಡಿರೋದು. ಸೂಪರ್. ಸೊ ಇಲ್ಲಿ ಬಂದ್ರೆ ಒಂದು ಹ್ಯೂಜ್ ಸ್ಪೇಸ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು, ಇದು ಎಂಟ್ರೆನ್ಸ್ ಫುಲ್ ಸಿಕ್ಕಾಪಟ್ಟೆ ಗಿಡ ಎಲ್ಲ ಇಟ್ಕೊಳ್ಳಕ್ಕೆ
ಈವ್ನಿಂಗ್ ಟೈಮ್ ಕೂತ್ಕೊಳ್ಳೋಕೆ ಎಲ್ಲ ಒಂದು ಸ್ಪೇಸ್ ಮಾಡಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು 6x13 ಫೀಟ್ ವರೆಗೂ ಬರುತ್ತೆ. 6x13 ಫೀಟ್, ಅರೌಂಡ್ 13 ಫೀಟ್ ವರೆಗೂ ಬರುತ್ತೆ. ಆರಾಮಾಗಿ ಈಗ ಎಂಟ್ರೆನ್ಸ್ ಲಾಬಿ ಅಂದ್ರೆ ಆರಾಮಾಗಿ ಚೇರ್ ಗಿರ್ ಹಾಕೊಂಡು ನೈಟ್ ಹೊತ್ತು ಕುತ್ಕೋಬಹುದು. ಮತ್ತೆ ಈಗ ತುಳಸಿದು ಎಲ್ಲ ಕಟ್ಟೆ ಎಲ್ಲ ಮಾಡ್ಕೋತಾರೆ, ಅಲ್ಲಿ ಆಕ್ಚುಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ರೆಡಿ ಇರೋ ತಂದು ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋತಾರೆ ಅವ್ರು. ಮಾಡ್ಬೋದು. ಇದೆಲ್ಲ ಟೈಲ್ಸ್ ಬರುತ್ತೆ? ಇದೆಲ್ಲ ಟೈಲ್ಸ್ ಬರುತ್ತೆ, ಕಂಪ್ಲೀಟ್ ಪಾರ್ಕಿಂಗ್ ಟೈಲ್ಸ್ ಇದು. ಓಕೆ. ಸೊ ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಟಫ್ ಅಂಡ್ ಗ್ಲಾಸ್ ಕೊಟ್ಟಿರಲ್ಲ? ಹೌದು, ಟಫ್ ಅಂಡ್ ಗ್ಲಾಸ್. ಇದು SS ಬರುತ್ತೆ, ಇದು ಕಂಪ್ಲೀಟ್ ಮೇಲ್ಗಡೆ SS ಬರುತ್ತೆ. SS ಬರುತ್ತೆ ಕಂಪ್ಲೀಟ್. ಓಕೆ, ಸೂಪರ್ ಸರ್. ಇಲ್ಲಿ ಗಣೇಶದು CNG ಹಾಕಿದೀವಿ ಅವ್ರಿಗೆ. ಫ್ರಂಟ್ ಆಕ್ಚುಲಿ ಆ ಸೈಡ್ ಇಂದ ರೋಡ್ ಇರೋದ್ರಿಂದ ಸೊ ವ್ಯೂ ಚೆನ್ನಾಗಿರುತ್ತೆ. ಮತ್ತೆ ದೇವ್ರದೇ ಬೇಕು ಅಂತ ಹೇಳಿದ್ರು, ಸೊ ಹಂಗಾಗಿ ಗಣೇಶ ಅದು ಹೋಲ್ ಇರೋದು, ಅದು ಎಲಿವೇಶನ್ ಡಿಸೈನ್. ಇದು ಎಲಿವೇಶನ್ ಡಿಸೈನ್ ಇದೆ ಆಕ್ಚುಲಿ. ಓಕೆ ಸರ್. ಸೊ ನೆಕ್ಸ್ಟ್ ಇಲ್ಲೊಂದು ಸ್ಪೇಸ್ ಇದೆಯಲ್ಲ, ಇದು ಲೈಕ್ ಚಿಕ್ಕದಾಗ ಒಂಥರ ಬಾಲ್ಕನಿ ತರ, ಇಲ್ಲಿಂದ ಎಂಟ್ರೆನ್ಸ್ ಲಾಬಿ ಟೈಪ್. ಸೊ ಇಲ್ಲಿ ಓಡಾಡಕ್ಕೆ ಸ್ಪೇಷಿಯಸ್ ಇದೆ. 3.5 ಅಡಿ ಅಪ್ರಾಕ್ಸಿಮೇಟ್ 3.5 ಅಡಿವರೆಗೂ ಇದೆ. 13 ಫೀಟ್ ವರೆಗೂ ಇದೆ, 17 ಫೀಟ್ ವರೆಗೂ ಇದೆ. 7 ಫೀಟ್ ಇತ್ತು ಅಂತಾನೆ ಇದೆ. ಓಕೆ, ನೆಕ್ಸ್ಟ್ ನೋಡ್ಬೋದು. ಇದು ಆಕ್ಚುಲಿ ಬಂದ್ಬಿಟ್ಟು ಕೆಳಗಡೆ ಬೇರೆ ತರ ಡಿಸೈನ್ ಇತ್ತು, ಇಲ್ಲಿ ಬೇರೆ ತರ ಡಿಸೈನ್ ಇದೆಯಲ್ಲ. ಹೌದು, ಇದು ಫ್ರಂಟ್ ಮೇನ್ ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಟೀಕ್ ವುಡ್ಡೇನೆ. ಫ್ರೇಮ್ ಅಷ್ಟೇ, ಈಗ ಡೋರ್ ಅಷ್ಟೇ ಕಂಪ್ಲೀಟ್ ಟೀಕ್ ವುಡ್ ಅಲ್ಲೇ ಮಾಡಿರೋದು. ಸೊ ಅದಕ್ಕೆ ಇದಕ್ಕೆ ಅಟ್ಯಾಚ್ ಬಂದ್ಬಿಟ್ಟು ಈಗ ವಿಂಡೋಸ್ ಇದು SS ಬರುತ್ತೆ ಎಲ್ಲ ಕಂಪ್ಲೀಟ್. ಮೇಲ್ಗಡೆನೂ ಇದೆ ನೋಡಿ, ಯುಟಿಲೇಷನ್ ಲೈಕ್ ಸನ್ಲೈಟ್ ಬರೋಕ್ಕೆ ಪ್ರೊವೈಡ್ ಮಾಡಿರೋದು. ಓಕೆ. ಸೊ ಇವಾಗ ಒಳಗೆ ಹೋಗಿ ಕೂಡ ನೋಡೋಣ. ನೋಡ್ತಿರ್ಬೋದು ಹಾಲ್ ಎಲ್ಲ ಅಂದ್ಬಿಟ್ಟು ಒಂಥರ ಇದು ದೊಡ್ಡದಾಗಿದೆ ಆಕ್ಚುಲಿ. ಸ್ಪೇಸಿಯಸ್ ತುಂಬಾ ದೊಡ್ಡದಿದೆ ಇದು ಆಕ್ಚುಲಿ, ಯಾಕಂದ್ರೆ ಇದು ಓನರ್ ಹೌಸ್ ಇದು. ಸೊ ಹಂಗಾಗಿ ಕೆಳಗಡೆ ರೆಂಟಲ್ ಪರ್ಪಸ್, ಇದು ಓನರ್ ಹೌಸ್ ಬರುತ್ತೆ. ಬಟ್ ರೆಂಟಲ್ ಪರ್ಪಸ್, ಬಟ್ ಅವರು ರಿಲೇಟಿವ್ ಯಾರೋ ಇರ್ತಾರೆ ಅಂತ. ಓಕೆ. ಸೊ ಇದು ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ಮಾಡಿದೀವಿ. ಇದು ಆಕ್ಚುಲಿ 17 ಫೀಟ್ ಬೈ 13 ಫೀಟ್ ಇದೆ. ತುಂಬಾ ದೊಡ್ಡ ಸ್ಪೇಸಿಯಸ್ ಬೈ 13 ಫೀಟ್, ತುಂಬಾ ದೊಡ್ಡದಿದೆ. ವಿಂಡೋಸ್ ಕೂಡ ಹೆವಿ ದೊಡ್ಡದಿದೆಯಲ್ಲ? ವಿಂಡೋಸ್ ಟಾಲ್ ವಿಂಡೋಸ್ ಬರುತ್ತೆ. ಇದು ಆಕ್ಚುಲಿ ಟಾಲ್ ವಿಂಡೋಸ್ ಬೇಕು ಅಂತ ಅವ್ರು ಪ್ರಿಫರ್ ಮಾಡಿ ಮಾಡಿಸಿರೋದು ಕಂಪ್ಲೀಟ್ ಇದು ಎಲ್ಲನೂ. ಇದು MS ಬರುತ್ತೆ, ಈಗ ಇದೆಲ್ಲ ಗ್ರಿಲ್ ಇದ್ರದ್ದೆಲ್ಲ ಕಂಪ್ಲೀಟ್ ಸ್ಟೀಲ್ ಎಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ಈಗ ವುಡ್ ಫಿನಿಶಿಂಗ್ ಬಂದಿರೋದು. ಈಗ ಇದಕ್ಕೆಲ್ಲ ನಾವೇನಾದ್ರು UPVC ಪ್ರೊವೈಡ್ ಮಾಡಿಲ್ಲ, ಯಾಕಂದ್ರೆ ಫ್ರಂಟ್ ಇದು ಮೇನ್ ಹಾಲ್ಗೆ ವುಡ್ ಅಲ್ಲೇ ಪ್ರೊವೈಡ್ ಮಾಡಬೇಕು. ಸೊ ಕಂಪ್ಲೀಟ್ ಎಲ್ಲ ವುಡ್ ಅಲ್ಲೇ ನಾವು ಇದು ಮಾಡಿರೋದು ಫಿಕ್ಚರ್. ಸೂಪರ್ ಸರ್. ಆ ಕಡೆ ಒಂದು ವಿಂಡೋ ಇದೆ ಮತ್ತೆ ಈ ಕಡೆ ಒಂದು ವಿಂಡೋ ಇದೆ. ಈ ಸೈಡ್ ಬಂದ್ಬಿಟ್ಟು ಕಂಪ್ಲೀಟ್ TV ಯೂನಿಟ್ ಬರುತ್ತೆ ಇದು. ಓಕೆ. ಈ ಪೋರ್ಷನ್ ಫುಲ್ ಕಂಪ್ಲೀಟ್ ದೊಡ್ಡದಾಗಿ TV ಯೂನಿಟ್. ಅದು ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಅಲ್ಲಿ ಕವರ್ ಆಗುತ್ತೆ. ನೀವೇನ್ ನಿಂತಿದ್ದೀರಾ ಆ ಸೈಡ್ ಎಲ್ಲ ಫುಲ್ ಈ ಸೋಫಾ ಸೆಟ್ ಬರುತ್ತೆ ಎಲ್ಲ. ಓಕೆ, ಕಾರ್ನರ್ ಸೋಫಾ ಬರುತ್ತೆ. ಸೋಫಾ ಸೆಟ್ ಬರುತ್ತೆ ಫುಲ್. ಓಕೆ. ಸೊ ನೆಕ್ಸ್ಟ್ ನೋಡ್ಬೋದು, ಇಲ್ಲೊಂದು ಪಾರ್ಟಿಷನ್ ತರ ಕೊಟ್ಟಿದ್ದೀರಾ. ಇಲ್ಲ ಆಕ್ಚುಲಿ ಪಾರ್ಟಿಷನ್ ಏನಂತಂದ್ರೆ ಆ ಕಡೆ ಡೈನಿಂಗ್ ಕಿಚನ್ಗೆ ಮತ್ತೆ ಇದು ಹಾಲ್ಗೆ ಪಾರ್ಟಿಷನ್ ಮಾಡಿದೀವಿ. ಇದು ಏನಂದ್ರೆ ಕಂಪ್ಲೀಟ್ ವುಡನ್ ಸ್ಟೆಪ್ಸ್ ತರ ಬರುತ್ತೆ, ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ. ಸೊ ಆ ತರ ಇದು ಮಾಡಿಸ್ಬೇಕಿದು, ಅವರು ಆ ತರ ಪ್ಲಾನ್ ಮಾಡ್ತಾವ್ರೆ. ಸೊ ಅದು ಫರ್ದರ್ ಈಗ ಮಾಡಿಸ್ತೀವಿ ನಾವು ಇದನ್ನು ಕಂಪ್ಲೀಟ್. ಸೂಪರ್. ಈ ಪೋರ್ಷನ್ ಫುಲ್ ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ಕೂಡ ನೋಡ್ಬೋದು ಒಂದು ಸ್ಪೇಷಿಯಸ್ ಆಗಿದೆ. ಈ ಕಡೆ ಎಷ್ಟು ಏರಿಯಾ ಬರ್ಬೋದು? ಈ ಸೈಡ್ ಆಕ್ಚುಲಿ ಇದು ಕಿಚನ್ ಬಂದ್ಬಿಟ್ಟು ಅಟ್ಲೀಸ್ಟ್ ಇಲ್ಲಿವರೆಗೇನೆ 6x6 ಇದೆ. ಇಲ್ಲಿವರೆಗೆ ಎಕ್ಸಾಕ್ಟ್ ಬರೀ ಕಿಚನ್ ಇಲ್ಲಿಂದ ತಗೊಂಡ್ರೆ ನೀವು 6x6 ಇದೆ. ಓಕೆ. ಇದು ಸ್ಪೇಷಿಯಸ್ ಇದೆ, ಆರಾಮಾಗಿ ಏನು ತೊಂದರೆ ಇಲ್ಲ. ಕಂಪ್ಲೀಟ್ ಇದೆ. ಕಂಪ್ಲೀಟ್ ಈಗ ಇದು ಕಿಚನ್ ಇದು ಸ್ಲ್ಯಾಬ್ ಮತ್ತೆ ಸಿಂಕ್ ಮತ್ತೆ ಫಿಕ್ಚರ್ಸ್ ಎಲ್ಲ ಕಂಪ್ಲೀಟ್ ನಮ್ಮ ಕಡೆಯಿಂದಾನೆ ಪ್ರೊವೈಡ್ ಮಾಡಿರೋದು. ನಾನು ಆಲ್ರೆಡಿ ಔಟ್ ಸೈಡ್ ಇಂದ ಹೇಳ್ದಂಗೆ ಇದು ಅಲ್ಯೂಮಿನಿಯಂ ಪ್ರೊವೈಡ್ ಮಾಡಿರೋದು. ಇಲ್ಲಿ ಅಲ್ಯೂಮಿನಿಯಂ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಇದಕ್ಕೆ. ಸೂಪರ್ ಸರ್. ಓಕೆ. ಈ ಕಡೆ ಅಂದ್ರೆ ಟೈಲ್ಸ್ ಬರುತ್ತೆ, ಮತ್ತೆ ಈ ಕಡೆ ಕೂಡ ಒಂದು ಸ್ಮಾಲ್ ಯುಟಿಲಿಟಿ ತರ ಒಂದು ಪ್ರೊವೈಡ್ ಮಾಡಿದೀವಿ. ಬಿಕಾಸ್ ಏನಂದ್ರೆ ಈಗ ಬಟ್ಟೆ ಗಿಟ್ಟೆ ಹೋಗ್ಕೊಳ್ಳೋಕೆ, ಸಣ್ಣ ಪುಟ್ಟ ಏನಾನ ಈಗ ಪಾತ್ರೆಗಿರ ತೊಳೆದು ಇಕ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇದು. ಸೂಪರ್ ಸರ್. ನೆಕ್ಸ್ಟ್ ಒಂದು ದೇವ್ರ ಮನೆ ಪೂಜೆ, ಅದು ಕೂಡ ಸೇಮ್ ಡೈರೆಕ್ಷನ್ ವಾಸ್ತು ಪ್ರಕಾರ ಸೇಮ್ ಎಲ್ಲ ಕಂಪ್ಲೀಟ್ ವಾಸ್ತು ಪ್ರಕಾರನೇ ಇದೆ. ಪೂಜಾರು ಇದು ದೇವ್ರ ಮನೆದು ಬಂದ್ಬಿಟ್ಟು ಮಾಮೂಲಿ ಇದು 3x4 ಕೆಳಗಡೆ ಏನು ನಾವು ಪ್ರೊವೈಡ್ ಮಾಡಿದೀವಲ್ಲ, ಸೇಮ್ ಅದೇ ಸೇಮ್ ಡಿಸೈನ್ ಪ್ರೊವೈಡ್ ಮಾಡಿದೀವಿ. ಸೇಮ್ ಗೋಲ್ಡನ್ ಬೀಡಿಂಗು ಮತ್ತೆ ದೇವ್ರ ಫೋಟೋ ಎಲ್ಲಾನು ಸೇಮ್ ಕಂಪ್ಲೀಟ್ ಇದೆ ಪ್ರೊವೈಡ್ ಮಾಡಿದೀವಿ. ಇದು ಟೀಕ್ ವುಡ್ ಅಲ್ಲೇ ಮಾಡಿರೋದು. ಅದು ಟೀಕ್ ವುಡ್ ಬರುತ್ತೆ ಕಂಪ್ಲೀಟ್. ಇದು ಬೀಡಿಂಗು ಮತ್ತೆ ಡೋರ್ ಎಲ್ಲಾನು ಟೀಕ್ ವುಡ್ ಪ್ರೊವೈಡ್ ಮಾಡಿರೋದು. ಓಕೆ. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಒಂದು ಏರಿಯಾ ಪ್ರೊವೈಡ್ ಮಾಡಿದೆ. ಇದು ವಾಶ್ರೂಮ್ ಬರುತ್ತಲ್ಲ? ಇಲ್ಲ, ವಾಶ್ರೂಮ್ ಅಲ್ಲ ಇದು ಆಕ್ಚುಲಿ. ಇದು ಇದಕ್ಕೆ ಸ್ಟೋರ್ ರೂಮ್ ತರ. ಓಕೆ. ಅದು ಇದು ಆಕ್ಚುಲಿ ಕ್ಲೋಸ್ ಇರಲಿಲ್ಲ. ಈಗ ಹಿಂಗೆ ನೋಡ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಒಂದು ಸ್ಟೋರ್ ಹೆಂಗಿರೋ ಒಂದು ಡೋರ್ ಬೇಕು ಅಂದ್ಬಿಟ್ಟು PVC ಡೋರ್ ಯೂಸ್ ಮಾಡಿದೀವಿ ಇದಕ್ಕೆ. ಸೂಪರ್. ನೆಕ್ಸ್ಟ್ ಈ ಕಡೆನೂ ಒಂದು ಇದು ವಾಷಿಂಗ್ ಮಿಷಿನ್ ಏರಿಯಾ ಇದೆ. ಇದು 3x4 ಇದೆ. ಇದು ಸ್ಟೋರೇಜ್. ಇದು 3x4 ಇದೆ. ಸೊ ಅರಾಂಗ್ ಸ್ಪೇಷಿಯಸ್ ಇದೆ. ಈಗೆಲ್ಲ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಕನೆಕ್ಷನ್ಸ್, ಪ್ಲಂಬಿಂಗ್ ಕನೆಕ್ಷನ್ಸ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡಿದೀವಿ ನಾವು. ಇಲ್ಲಿ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಇದೆ. ಅಟ್ಯಾಚ್ ವಾಶ್ರೂಮ್ ಕಂಪ್ಲೀಟ್. ಇದು ಫ್ಲೋರ್ ಟು ಸೀಲಿಂಗ್ ತನಕ ಟೈಲ್ಸ್ ಇದೆ. 10 ಫೀಟ್ ಕಂಪ್ಲೀಟ್ ಇದೆ. ಓಕೆ. ಗೀಸರ್ ಪ್ರೊವಿಷನ್ ಪ್ರತಿಯೊಂದು ಎಲ್ಲ ವಿತ್ ವಾಶ್ ಬೇಸಿನ್, ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಬರುತ್ತೆ. ಓಕೆ ಸರ್, ಸೂಪರ್. ಇದು ಮೇನ್ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಈಗ ಅಪ್ರಾಕ್ಸಿಮೇಟ್ ಇದು 13 ಫೀಟ್ಗೆ 11 ಫೀಟ್ ವರೆಗೂ ಇದೆ ಇದು. ಓಕೆ.
13 ಫೀಟ್ಗೆ 11 ಫೀಟ್ ಇದೆ ಇದು. UPVC ಮತ್ತೆ ಕಂಪ್ಲೀಟ್ ಇದು ಮಸ್ಕಿಟೋ ಮೆಶ್ ಕಂಪ್ಲೀಟ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಮೇಲ್ಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀರಾ. ಇದು ಕೂಡ ಸೇಮ್ ವುಡನ್ ಫಿನಿಶ್ ಟೈಲ್ಸ್. ವುಡನ್ ಟೈಲ್ಸ್ ಇದೆ. ವುಡನ್ ಟೈಲ್ಸ್ ಇದೆಲ್ಲ ಒಂಥರ ಟ್ರೆಂಡಿಂಗ್ ಅಲ್ಲ ಇವಾಗ? ಹೌದು, ಇದೆಲ್ಲ ಟ್ರೆಂಡಿಂಗ್ ಏನೇ ಈಗ ವುಡನ್ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ. ಹಾಂ ಸೂಪರ್ ಸರ್. ಸೊ ನೆಕ್ಸ್ಟ್ ಇದು ಕಾಮನ್ ವಾಶ್ರೂಮ್ ಬರುತ್ತೆ ಇದು. ಸೊ ಇದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಇದು 4 7 ಫೀಟ್ ವರೆಗೂ ಬರುತ್ತೆ ಇದು. ಓಕೆ ಈ ಕಡೆನೂ ಸೇಮ್ ವಾಶ್ ಬೇಸಿನ್, ಮೇಲ್ಗಡೆ ತನಕ ಟೈಲ್ಸು, ಜಾಗೋ ಫಿಟ್ಟಿಂಗ್ಸ್ ಇಲ್ಲ. ಓಕೆ ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಇದು ಕಾಮನ್. ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಇದು. ಇದು 12 11 ಫೀಟ್ ಇದೆ ಇದು. 12 11 ಫೀಟ್ ವರೆಗೂ ಬರುತ್ತೆ. ಇಲ್ಲಿ ಬಾಲ್ಕನಿ ಒಂದು ಪ್ರೊವೈಡ್ ಮಾಡಿದೀವಿ ನಾವು. ಬಾಲ್ಕನಿ ಬಂದ್ಬಿಟ್ಟು 3.25 ಅಡಿಗೆ 13 ಅಡಿವರೆಗೂ ಪ್ರೊವೈಡ್ ಮಾಡಿದೀವಿ. ಓಕೆ ಈ ಕಡೆನೂ ಒಂದು ಬಾಲ್ಕನಿ ಇದೆ. ಇಲ್ಲಿ ಕೂಡ ಆರಾಮಾಗಿ ಇಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಿದೀವಿ. ಯಾಕಂದ್ರೆ ಈ ಸೈಡ್ ಎಲ್ಲ ಖಾಲಿ ಜಾಗ ಇರೋದ್ರಿಂದ ಸೇಫ್ಟಿಗೋಸ್ಕರ ಎಲ್ಲ ಫುಲ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಇದು ಕೂಡ ಎಲ್ಲ ಪ್ಲಾನ್ ಮಾಡಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲೂ ಒಂದು ವೇಸ್ಟ್ ಅಂತ ಎಲ್ಲೂ ಆಗಿಲ್ಲ, ಎಲ್ಲನೂ ಕ್ಲೀನಾಗಿ ಒಂಥರ ಪ್ಲಾನ್ ಮಾಡಿದ್ದೀರಾ. ಸೊ ಇಷ್ಟು ಫುಲ್ಲು ಕವರ್ ಆಗುತ್ತೆ. ಎಲ್ಲೂ ವೆಂಟಿಲೇಷನ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆನೂ ಗಾಳಿನೂ ಸೂಪರ್ ಆಗಿ ಬರ್ತಾ ಇದೆ. ಸೊ ಈ ಕಡೆ ವೆಂಟಿಲೇಷನ್ ಇದೆ ಎಲ್ಲ ಕಡೆ. ಏನೇನು ಈಗ ವಿಂಡೋಸ್ ಎಲ್ಲ ನೀವು ನೋಡಿದಿರಲ್ಲ, ಎಲ್ಲ 3x4 4x4 ಮತ್ತೆ ಇದು ಟಾಲ್ ವಿಂಡೋ ಎಲ್ಲ 2x6 ಫೀಟ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ವೆಂಟಿಲೇಷನ್ಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗದಿರಂಗೆ ನೀಟಾಗಿ ಪ್ರೊವೈಡ್ ಮಾಡಿದೀವಿ ಎಲ್ಲ. ಮೇಲ್ಗಡೆ ಟೆರೆಸ್ ಬರುತ್ತೆ, ಹೆಡ್ ರೂಮು, ಮತ್ತೆ ಒಂದು ರೂಮ್ ಚಿಕ್ಕದಾಗ ಒಂದು ಸ್ಟೋರೇಜ್ ರೂಮ್ ತರ ಇದೆ. ಕೆಳಗಡೆ ಹಾರ್ಸ್ ಶೇಪ್ ಇದು ಮಾಡಿದೀರಾ, ಬಟ್ ಕೆಳಗಡೆ ಬಂದ್ಬಿಟ್ಟು ಆರ್ಸ್ ಹಾಕಿದೀವಿ. ಇಲ್ಲಿ ಈಗ ನ್ಯಾಚುರಲ್ ಆಗಿ ಇದು ನೇಚರ್ ತರ ಬಂದ್ಬಿಟ್ಟು ಈಗ ಬೇಕು ಅಂತ ಅವರು ಥಿಂಕ್ ಮಾಡ್ತಿದ್ದು. ಸೊ ಹಂಗಾಗಿ ಇದು ಟೈಲ್ಸ್ ಅಲ್ಲೇ ಬರುತ್ತೆ. ಇದು ಕಂಪ್ಲೀಟ್ ಫುಲ್ ಟೈಲ್ಸ್ ಏನೇ. ಆಕ್ಚುಲಿ ಇದು ರಿಯಲ್ ಫೋಟೋನ ಟೈಲ್ಸ್ ತರ ಮಾಡಿಸಿರೋದು. ಹೌದಾ? ಇದು ಫೋಟೋ ಇದೆಯಲ್ಲ, ಇದು ಆಕ್ಚುಲಿ ಫಾರೆಸ್ಟ್ ಅಲ್ಲಿ ರಿಯಲ್ ಆಗಿ ತೆಗ್ದಿರೋದಂತೆ ಫೋಟೋ. ಸೊ ಅದು ನಮ್ಗೆ ಫೋಟೋ ಸಿಕ್ತಿ ಯಾರ ಕಡೆಯಿಂದನು, ಅವ್ರ ಕ್ಲೈಂಟ್ ಯಾರ ಕಡೆ ತರ್ಸ್ಕೊಂಡ್ರು. ಇದನ್ನೇ ಟೈಲ್ಸ್ ತರ ನಾವು ಮಾಡಿ ಕನ್ವರ್ಟ್ ಮಾಡಿ ಈ ತರ ಕಸ್ಟಮೈಸ್ ಕೂಡ ಮಾಡ್ತೀವಿ. ಕಸ್ಟಮೈಸ್ ಮಾಡಿರೋದು. ಓಕೆ ಸೊ ಇದೆಲ್ಲ ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು 6x3 ಇದೆ. 6x3 ಇದು ಮೇಲ್ಗಡೆ ಟೈಲ್ಸ್ ಹೈಟ್ 14 ಫೀಟ್ ಇದೆ. ಓಕೆ ಸೊ ಮೇಲ್ಗಡೆ ಹೋದ್ರೆ ಕಂಪ್ಲೀಟ್ ಟೆರೇಸ್ ಬರುತ್ತೆ ಇದು. ಓಕೆ ಆ ಕಡೆ ಸೇಫ್ಟಿ ಗ್ರಿಲ್ ಇದೆ. ಆ ಕಡೆ ಸೇಫ್ಟಿ ಗ್ರಿಲ್ ಇದೆ. ಓಕೆ ಸೊ ಮೇಲ್ಗಡೆ ಕೂಡ ಒಂದು ಟೆರೇಸ್ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಕೂಡ ಫುಲ್ ಎಲ್ಲನೂ ಹೀಟ್ ಪ್ರೂಫಿಂಗು, ವಾಟರ್ ಪ್ರೂಫಿಂಗ್ ಎಲ್ಲ ಕೂಡ ಆಗಿದೆ. ಕ್ಲೀನಾಗಿ ಮಾಡಿದ್ದಾರೆ ಎಲ್ಲ ಕೂಡ ಡಿಸೈನು. ಸೊ ಈ ಥರ ನೀವು ಕೂಡ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಕೊಬೋದು. ಇಲ್ಲಿ ಆಲ್ಮೋಸ್ಟ್ ನೋಡ್ಬೋದು ಸುಮಾರು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಈ ಮನೆ ಆದಮೇಲೆ ಕೂಡ ತುಂಬ ಜನ ಈ ಮನೆ ನೋಡ್ಬಿಟ್ಟು ಇಲ್ಲಿ ಕೂಡ ಕೊಟೇಶನ್ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ತುಂಬ ಜನ ಪ್ಲಾನ್ ಮಾಡಿ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀವು ಈ ಥರ ಏನಾದ್ರು ಡಿಸೈನ್ಸು, ಪ್ಲಾನಿಂಗು, ಡಿಸೈನು ಈ ಥರ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಇವರು ಕೂಡ RCC ಕನ್ಸ್ಟ್ರಕ್ಷನ್ ಕಾಲ್ ಮಾಡ್ಬೋದು. ಇವ್ರ ಲೊಕೇಶನ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಸೊ ಇವಾಗ ನೋಡ್ತಿರ್ಬೋದು RCC ಕನ್ಸ್ಟ್ರಕ್ಷನ್ ಕಡೆಯಿಂದ ಓನರ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಪ್ರಾಜೆಕ್ಟ್ ನಿಮ್ಮದು ಮಾಡ್ತಾ ಇರೋದು. ಏನಂದರೆ ನಿಮ್ಮದು ಸುಮಾರು ವೀಡಿಯೋಸ್ ಎಲ್ಲ ನಾನು ನೋಡಿದ್ದೀನಿ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮದು ಪ್ರಾಜೆಕ್ಟ್ ಮಾಡ್ತಿರೋದು ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಒಂದು ಬಡ್ಜೆಟಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ. RCC ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಆಗಿದ್ದು? ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ ಸರ್? ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಯ್ತು ಸ್ಟಾರ್ಟ್ ಆಗಿ. ನಮ್ದು ಆಫೀಸ್ ಬಂದ್ಬಿಟ್ಟು 8ನೇ ಮೈಲಿ, ತುಮಕೂರು ರೋಡಲ್ಲಿ 8ನೇ ಮೈಲಿ ಇದೆಯಲ್ಲ, ಅಲ್ಲಿಂದ ಒಳಗಡೆ ಹೆಸರುಘಟ್ಟ ಮೇನ್ ರೋಡಲ್ಲಿ ನಮ್ಮ ಆಫೀಸ್ ಇರೋದು, ಸಪ್ತಗಿರಿ ಹತ್ರ. ಓಕೆ ಇದು ಆಲ್ಮೋಸ್ಟ್ ನಾವು ಅದೇ ಸರ್ 4-5 ಇಯರ್ಸ್ ಇಂದ ವರ್ಕ್ ಮಾಡ್ತಾ 4-5 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ. ಓಕೆ ಸೂಪರ್. ಇವಾಗ ಪ್ರಾಜೆಕ್ಟ್ಸ್ ಎಲ್ಲ ಆನ್ ಗೋಯಿಂಗ್ ಎಲ್ಲೆಲ್ಲ ಆಗಿದೆ ಸರ್ ನಿಮ್ದು? ಸರ್ ಆಲ್ಮೋಸ್ಟ್ ನಮ್ಗೆ ಆನ್ ಗೋಯಿಂಗ್ ಬಂದ್ಬಿಟ್ಟು ಥ್ರೂಔಟ್ ಬೆಂಗಳೂರು ಎಲ್ಲ ಕಡೆ ಇದೆ ಸರ್. ನಮ್ಗೆ ಆ ಕಡೆ ಎಲೆಕ್ಟ್ರಾನ್ ಸಿಟಿಯಿಂದ ಹಿಡ್ಕೊಂಡು ಈ ಕಡೆ ನಮಗೆ ಆಲ್ಮೋಸ್ಟ್ ನಾವು ಈ ಕಡೆ ಇರೋದ್ರೆ ಸ್ವಲ್ಪ ಈ ಕಡೆ ಸ್ವಲ್ಪ ಜಾಸ್ತಿ ಪ್ರಾಜೆಕ್ಟ್ಸ್ ಇದೆ. ಥ್ರೂ ನೆಲಮಂಗಲ ಮತ್ತೆ ಯಲಹಂಕ ಮತ್ತೆ ರಾಜನಕುಂಟೆ ಈ ಕಡೆ ಸ್ವಲ್ಪ ಜಾಸ್ತಿ ಪ್ರಾಜೆಕ್ಟ್ಸ್ ಇದೆ. ಯಾಕಂದ್ರೆ ಇವಾಗ ಏನಂದ್ರೆ ಎಷ್ಟೊಂದು ಜನ ನೆಲಮಂಗಲ ಕಡೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಮನೆ ಕಟ್ಟಬೇಕಂತ ಹೇಳ್ತಾರೆ. ಸೊ ಅದೊಂದು ಯೂಸ್ ಆಗುತ್ತೆ ಎಷ್ಟೊಂದು ಜನಕ್ಕೆ ನೀವು ಈ ಕಡೆ ಇರೋದ್ರಿಂದ. ನೆಕ್ಸ್ಟ್ ಏನಂದ್ರೆ ಸರ್ ನಿಮ್ದು ಇವಾಗ ಏನಾದ್ರು ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಹತ್ರ ಒಂದು ಕೊಟೇಶನ್ ತಗೋಬೇಕಂದ್ರೆ ನಿಮ್ಮ ಆಫೀಸ್ ಟೈಮಿಂಗ್ಸ್ ಯಾವಾಗ ವಿಸಿಟ್ ಮಾಡ್ತಾರೆ? ಸರ್ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಮಾರ್ನಿಂಗ್ 9 o'clock ಇಂದ ನಮಗೆ 7 o'clock ವರೆಗೂ ಇರುತ್ತೆ ಸರ್. ಆಲ್ಮೋಸ್ಟ್ 9:30 to 6:30 ಇರೋದು. ಬಟ್ ಒಂದು ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಟೈಮ್ ಇರ್ತಾರೆ. ಬಟ್ ಆಲ್ಮೋಸ್ಟ್ ಎವ್ರಿ ಡೇ ಓಪನ್ ಇರುತ್ತೆ ಸರ್. ಸಾಟರ್ಡೆ ಸಂಡೇ ಯಾವತ್ತೂ ಕ್ಲೋಸ್ ಗೀಸ್ ಅಂತ ಏನಿಲ್ಲ. ಸೇಲ್ಸ್ ಟೀಮು ಕಂಪ್ಲೀಟ್ ಆಗಿರುತ್ತೆ. ಎನಿ ಟೈಮು ಬಂದು ವಿಸಿಟ್ ಮಾಡ್ಬೋದು ಸರ್. ಸೂಪರ್ ಸರ್. ನಿಮ್ಮ ಹತ್ರ ಯಾವ ಥರ ಪ್ಯಾಕೇಜಸ್ ಇದೆ? ನಮ್ಮ ಹತ್ರ ಟೋಟಲ್ 9 ಪ್ಯಾಕೇಜಸ್ ಇದೆ ಸರ್. ಟೋಟಲ್ ಆಗಿ ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಯಾಕಂದ್ರೆ ರೆಂಟ್ ಹೌಸ್ ಮಾಡೋರು ಇರಲಿ, ಇಲ್ಲ ಅಂತಂದ್ರೆ ಏನಾದ್ರು ಸ್ವಲ್ಪ ಲಕ್ಸುರಿ ಬಿಲ್ಡ್ ಮಾಡೋರು ಇರಲಿ, ವಿತ್ ಇಂಟೀರಿಯರ್ ಮಾಡೋದಿರಲಿ. ಸೊ ನಮ್ಮ ಹತ್ರ ವಿತ್ ಇಂಟೀರಿಯರ್ ಪ್ಯಾಕೇಜಸ್ ಇರೋದ್ರಿಂದ ವಿತ್ ಇಂಟೀರಿಯರ್ ಇದೆ ಸರ್. ಆಲ್ಮೋಸ್ಟ್ ನಮ್ಮ ಪ್ಯಾಕೇಜಸ್ ಸ್ಟಾರ್ಟ್ಸ್ ಫ್ರಮ್ 1570
$275 ರೂಪಾಯಿಂದ ಆಲ್ಮೋಸ್ಟ್ $3,000 ಗಂಟ ಪ್ಯಾಕೇಜಸ್ ಇದೆ ಸರ್. ಸೂಪರ್ ಸರ್. ಓಕೆ, ಒಂದು ಬೆಸ್ಟ್ ಒಂದು ಬಡ್ಜೆಟಲ್ಲಿ ಕೂಡ ಮಾಡ್ತಾ ಇದ್ದೀರಾ, ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವತ್ತು ಕೂಡ ಮನೆ ನೋಡ್ತಾ ಇರೋದು ಬಂದ್ಬಿಟ್ಟು ಆ್ಯಕ್ಚುಲಿ 48 lakhsಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. 48 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇವಾಗ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಟೈಮಿಂದ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಸರ್? ಹೌದು ಸರ್, ಹೌದು ಸರ್. ನಮ್ಮ ಟೀಮಿಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸರ್. ಸೊ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಂ ಸರ್.